ಈ ಹಾಳದ ಕೋಳಿ ಇಲ್ಲೇ ಬಂದು ಸಾಯ್ತಿರುತ್ತಪ್ಪ ಹಂಗೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ 5 ಗಂಟೆಗೆ ಎದ್ದು ಒಂಚೂರು ವಾಕ್ ಮಾಡಲಿಲ್ಲ ಅಂದ್ರೆ ನನ್ನ ಕೈ ಕಾಲೇ ಓಡಲ್ಲ. ಒಂಚೂರು ವಾಕ್ ಮಾಡ್ಕೊಂಡು ಒಂಚೂರು ರನ್ನಿಂಗು, ಒಂಚೂರು ಯೋಗ ಅದು ಇದು ಮಾಡ್ಕೊಂಡು ಒಳಗೆ ಹೋಗಿ ಒಂದು ಲೋಟ ಬಿಸಿನೀರು ಕುಡಿದ್ರೆ ಅವಾಗ ಮನಸ್ಸಿಗೆ ಸಮಾಧಾನ ಆಗುತ್ತೆ ನೋಡು. ಹೆಂಗೋ ಒಳಗಡೆನೆ ವರಂಡದಲ್ಲಿ ಜಾಗ ಇರೋದ್ರಿಂದ ಇಲ್ಲೇ ಒಂದ್ 2-3 ರೌಂಡ್ ಸುತ್ತಾಡಿದ್ರೆ ಸಾಕಾಗುತ್ತೆ. ಅಲ್ಲ ನಮ್ ಗಿರ್ಜಿಂಗೆ ಇವರಿಗೆ ಎಲ್ಲರಿಗೂ ಎಷ್ಟು ಸತಿ ಹೇಳ್ತೀನಿ, ಬರ್ರೆ ನನ್ನ ಜೊತೆ ಒಂದ್ ಹೊತ್ತು ವಾಕ್ ಮಾಡ್ರಂತೆ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ರಿ ಅಂತ. ಆದ್ರೂ ಕೇಳೋದೇ ಇಲ್ಲ, ಬರೀ ಮನೆ ಕೆಲಸ ಅದು ಇದು ಅಂತ ಅದ್ರಲ್ಲೇ ಕಾಳ ಕಳೀತಾರೆ ಹೊತ್ತು ಬಂದು ಒಂದ್ ಯೋಗ ಮಾಡಲ್ಲ, ಒಂಚೂರು ವಾಕ್ ಮಾಡಲ್ಲ, ಏನಿಲ್ಲಪ್ಪ. ನೋಡ್ರಿ, ವಾಕ್ ಮಾಡಿ ನನಂಗೆ ಹೆಲ್ದಿಯಾಗಿರ್ಬೋದು. ಎಲ್ಲರೂ ಏನ್ ನೋಡ್ತಿದ್ದೀರಾ, ಈ ವಯಸ್ಸಲ್ಲೂ ನಾನು ಇಷ್ಟು ಚಂದ ಕಾಣಕ್ಕೆ ಇದೆ ನಂದು ಬ್ಯೂಟಿ ಸೀಕ್ರೆಟ್. ನೋಡಿ ಹೆಂಗೆ ಜಂಪ್ ಮಾಡ್ತಿದ್ದೀನಿ ಅಂತ. ಹಿಂಗೆ ಒಂಚೂರು ಯೋಗ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಆಮೇಲೆ ವಾಕ್ ಮಾಡ್ಕೊಂಡಿದ್ರೆ ನೀವು ನನಗೆ ಹೆಲ್ದಿ ಆಗಿರ್ತೀರಾ ನೋಡ್ರಿ. 1 2 3 4 5 6 7 8 9 10. ಸದ್ಯ ಇವತ್ತಿಗೆ ಸಾಕು. ನಾನು ಮಲಗಿದ್ರು ಈ ಕೋಳಿ ಇತ್ತಲ್ಲ ಕರೆಕ್ಟ್ ಟೈಮಿಗೆ ನನ್ನ ಎಬ್ಬಿಸ್ಬಿಡುತ್ತೆ ಕೂಗಿ. ನಾನು ಸಹಾಯ ಮಾಡಕ್ ಬರುತ್ತೆ ನೋಡ್ರಿ ಈ ಕೋಳಿ. ಗಂಗಾ ಎದ್ದೊಳ್ರಿ, ಅಲ್ಲಿ ತುಂಬ ಟೈಮ್ ಆಗಿದೆ, ಎದ್ದೊಳ್ರಿ. ಹ್ಞೂ ರಾಜು, ನಾನು ಎದ್ದು ಅಲ್ಲಿ ತುಂಬ ಹೊತ್ತಾಯ್ತು. ನಾನು ನೀವು ಎದ್ದೊಳ್ಳಿ ಅಂತ ಕಾಯ್ತಿದ್ದೆ. ಗುಡ್ ಮಾರ್ನಿಂಗ್ ರಾಜು. ಗುಡ್ ಮಾರ್ನಿಂಗ್ ಗಂಗಾ. ರಾಜು, ನಂಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ ಕಣ್ರಿ. ರಾತ್ರಿ ಹೇಗಾಗ ಕಳೆದೋಯ್ತು, ಆದ್ರೆ ಈಗ ಎಲ್ಲರೂ ಏನಂತಾರೋ ಏನ್ ಮಾಡ್ತಾರೋ ಅಂತ ಭಯ ಆಗ್ತಿದೆ. ನಾನೀಗ ಏನ್ ಮಾಡೋಣ ಏನ್ ಬಿಡೋಣ ಅಂತಾನೆ ಗೊತ್ತಾಗ್ತಿಲ್ಲ. ಆ ಥರ ಏನೂ ಆಗಲ್ಲ. ನಮ್ಮ ದೊಡ್ಡಮ್ಮ ಇರುತ್ತಲ್ಲ, ನಮ್ಮ ದೊಡ್ಡಮ್ಮ ಎಲ್ಲ ಮ್ಯಾನೇಜ್ ಮಾಡುತ್ತೆ. ನಮ್ಮ ದೊಡ್ಡಮ್ಮ ಹೇಳ್ದಂಗೆ ಮಾಡ್ರಿ ಸಾಕು. ಸರಿ ರಾಜು, ಆಯ್ತು. ನಾನು ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ ಕಣಮ್ಮ, ಆಯಿತು. ಯಾಕ್ರಿ ಗಂಗಾ ಅವರೇ? ನಾನು ಜಾಡ್ತಿದ್ದೀನಿ ಅನಿಸ್ತಿದೆ ರಾಜು. ಶಾರುಖ್ ಅನ್ರಿ ಗಂಗಾ, ಒಂಚೂರು ಮೇಲಕ್ಕೆ ನೋಡ್ಕೊಂಡು ಓಡಾಡಬಾರ್ದ? ಗಿರ್ಜಾ ಒಂದು ಲೋಟ ಕಾಫಿ ತಗೊಂಡು ಬರೀ ಬೇಗ. ಯಾರಿಗೆ ಗಿರ್ಜಾ ಕಾಫಿ? ತಣಿ, ನೀನ್ ತಗೊಂಡೋಗ್ಬೇಡ, ಇದನ್ನ ಗಂಗಾ ತಗೊಂಡೋಗ್ ಕೊಡ್ಲಿ. ಬೇಡಕ್ಕ, ಇನ್ನು ಅವ್ರ ಕೋಪ ತಣ್ಣಗಾಗ್ಲಿಲ್ಲ. ಅದ್ರಲ್ಲಿ ಈಗ ಗಂಗಾ ತಂಡೋದ್ರೆ ಆಮೇಲೆ ಗಂಗಂಗ್ ಏನಾದ್ರು ಅಂದ್ರೆ ಏನ್ ಮಾಡ್ತೀರಾ? ಬೇಡ ಬಿಡ್ರಿ, ನಾನೇ ಹೋಗಿ ಕೊಡ್ತೀನಿ. ಆತರ ಏನಾಗಲ್ಲ, ಸುಮ್ನಿರೆ. ಗಂಗಾ ಬಾರಮ್ಮ ಇಲ್ಲಿ. ಗಂಗಾ. ಹೇಳ್ರಿ ದೊಡ್ಡಮ್ಮ. ಏನು? ನೋಡಮ್ಮ, ಅಲ್ಲಲ್ಲಿ ನಿಮ್ಮ ಮಾವ ಕೂತಿದ್ದಾರೆ, ತಾಂಡೋಗಿ ಕಾಫಿನ ನಿಮ್ಮ ಮಾವನ್ ಕೊಡು. ಅದು ದೊಡ್ಡಮ್ಮ, ಮಾವ ಏನಾದ್ರು ಅಂದ್ರೆ? ನಿಂಗೇನು ಅನ್ನಲ್ಲ, ಹೋಗು, ಹೋಗಿ ಕೊಡೋಗು. ಸರಿ ಆಯ್ತು ದೊಡ್ಡಮ್ಮ. ತಗೊಳ್ರಿ ಮಾವ ಕಾಫಿ. ನಿಂಗೆ ಯಾರಮ್ಮ ಹೇಳಿದ್ದು ಕಾಫಿ ತಗೊಂಡು ಬರೋಕ್ಕೆ? ನಾನು ಹೋಗಿದ್ದು ನಾನು ಹೆಂಡ್ತಿನ ಗಿರ್ಜಿಂಗೆ ಹೇಳಿದ್ದು ನಾನು ಕಾಫಿ ತಗೊಂಡು ಬಾ ಅಂತ. ಅವಳು ಏನು ಮಾಡ್ತಿದ್ದಾಳೆ? ನೋಡ ಗಿರ್ಜಾ, ನಂಗೆ ಸಂಬಂಧಪಟ್ಟಿದ್ದು ಯಾವುದೇ ಕೆಲಸ ಇದ್ರೂ ನೀನೇ ಮಾಡಬೇಕು. ಅವ್ರ ಇವ್ರ ಕೈಲಿ ಮಾಡಿಸ್ಬಾರ್ದು. ಇವತ್ತೇ ಹೇಳಿದ್ದೀನಿ ನೋಡು, ನನ್ನ ಕೆಲಸ ಎಲ್ಲ ಏನಿದೆ ಅದನ್ನೆಲ್ಲ ನೀನೇ ಅಚ್ಚುಕಟ್ಟಾಗಿ ಮಾಡಬೇಕು. ಫಸ್ಟ್ ಹೆಂಗೆ ಮಾಡ್ತಿದ್ದೆ ಅದೇ ರೀತಿ. ಬಿಡೋ ರಾಗು, ಹಿಂಗೆ ಮನೆಗೆ ಸೊಸೆ ಬಂದಿದ್ದಾಳೆ ತಾನೆ, ಇನ್ಮೇಲೆ ನೀನು ಹೆಂಡ್ತಿ ಬಿಟ್ಟು ಸೊಸೆ ಎಲ್ಲ ಮಾಡ್ಕೊಡ್ತಾಳಪ್ಪ. ನೀನು ಸೊಸೆನ ಬಿಟ್ಟು ಮತ್ತೆ ನಿನ್ನ ಹೆಂಡ್ತಿಗೆ ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳ್ತಿದೆಯಲ್ಲ. ನೀನು ಸೊಸೆ ತಂದ್ಕೊಟ್ಟಿದ್ದಾಳಲ್ಲ ಕಾಫಿನ, ಇಸ್ಕೊಂಡು ಕುಡಿ. ಇಲ್ಲ ಅತ್ತೆ, ನಾವು ಮಾತಾಡ್ಸಲ್ಲ ಅಂತ ಹೇಳಿದ್ರು, ಅದೆಷ್ಟು ಧೈರ್ಯವಾಗಿ ಬಂದು ನಿಂತಿದ್ದಾರೆ ನೋಡ್ರಿ. ನಾವು ಮಾತಾಡ್ಸಲ್ಲ. ಬೇಡ ಗಿರ್ಜಾ, ಹೋಗಿ ಬೇರೆ ಕಾಫಿ ಮಾಡ್ಕೊಂಬಾರೆ. ಯಾಕೆ ರಘು, ಯಾಕೆ ಬೇರೆ ಕಾಫಿ? ಇಲ್ಲಿ ಮಾಡ್ಕೊಂಡ್ ಬಂದಿದ್ದಾರೆ ತಾನೆ, ಯಾಕೆ ಮಾತಾಡ್ಸಲ್ಲ ನೀನು? ಎಲ್ಲ ಆಗೋದ್ಮೇಲೆ ಈಗ ಮಾತಾಡ್ಸಲ್ಲ ಅಂದ್ರೆ ಏನು ಹೇಳು? ಏನಾಗಲ್ಲ, ಇಸ್ಕೊಂಡು ಕುಡಿ. ಸಾರಿ ಮಾವ, ನನ್ನ ಕ್ಷಮಿಸ್ಬಿಡಿ. ನಾನು ತಪ್ಪು ಮಾಡಿಬಿಟ್ಟೆ. ನಿಮ್ಮನ್ನೆಲ್ಲ ಈ ಥರ ಹೇಳ್ದಲೆ ಕೇಳ್ದಲೆ ನಾವು ಮದುವೆ ಆಗಿ ಬಂದಿದ್ದು ತಪ್ಪು ಅಂತ ನಂಗೆ ಗೊತ್ತಾಯ್ತು ಮಾವ. ಆದರೆ ನೀವು ಈ ರೀತಿ ಮಾಡಬೇಡ್ರಿ ಮಾವ, ಪ್ಲೀಸ್ ನನ್ನ ಕ್ಷಮಿಸಿ ಮಾವ. ಎದ್ದೋಳಮ್ಮ, ಈ ರೀತಿ ಎಲ್ಲ ಹೆಣ್ಮಕ್ಳು ಕಾಲಿಗೆ ಬೀಳಬಾರ್ದು. ಎದ್ದೋ. ನನಗೆ ನಿನ್ನ ಮೇಲೆ ಏನು ಕೋಪ ಇಲ್ಲ, ನನ್ನ ಮಗನ ಮೇಲೆ ಇರೋದು. ನಿನ್ನ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ಎದ್ದೋಳಮ್ಮ, ಈ ಥರ ಎಲ್ಲ ಮಾಡಬಾರ್ದು ಹೆಣ್ಮಕ್ಳು. ಇದು ಗಿರ್ಜಾ ಬಾಯ್ಲಿ. ಇರ್ಲಿ, ಪರವಾಗಿಲ್ಲ ಬಿಡು. ಈ ರೀತಿ ಹೋಗಿ ಮಾವನ ಕಾಲಿಗೆ ಬಿದ್ದು ಕ್ಷಮೆ ಯಾಕೆ ಕೇಳ್ತಿದೆ? ಬಿಡು, ಇರ್ಲಿ, ಆಗೋದೇನೋ ಆಗೋಗಿತ್ತೆ ಬಿಡು. ನಮ್ಮ ಮಗನಿಗೆ ನಮ್ಮ ಬಗ್ಗೆ ಚಿಂತೆ ಇಲ್ಲ ಅಂದಾಗ ನೀನೇನ್ ಮಾಡ್ತೀಯ ಹೇಳು? ಇಲ್ಲ ಅಂತೆ, ನನ್ನ ಮಾವ ಕ್ಷಮಿಸಿದನೆ ಅಂತ ಹೇಳೋವರೆಗೂ ನನ್ನ ಮಾವನ ಕಾಲು ಬೀಳಲ್ಲ. ತಪ್ಪು ರಾಜು ಅವರೊಬ್ಬರಿಂದ ಅಲ್ಲ, ನನ್ನಿಂದನೂ ಆಗಿದೆ. ನಾನು ಇನ್ನೂ ಯೋಚನೆ ಮಾಡ್ಬೋದಿತ್ತು ತಾನೇ ಇವಾಗ. ಈ ಥರ ಸಡನ್ ಆಗಿ ನಿರ್ಧಾರ ಬಂದು ಮದುವೆ ಆಗೋದು ತಪ್ಪು ಅಂತ. ನಾನು ಆ ಪರಿಸ್ಥಿತಿಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದಲೆ ರಾಜು ಹೇಳಿದಕ್ಕೆ ಹೂ ಅಂತ ಒಪ್ಕೊಂಡ್ಬಿಟ್ಟೆ. ಇದ್ರಲ್ಲಿ ನಂದು ತಪ್ಪಿದೆ. ಪ್ಲೀಸ್ ಮಾವ, ನಿಮ್ಮ ಕೈ ಸಾಧ್ಯ ಆದ್ರೆ ನನ್ನ ಕ್ಷಮಿಸ್ಬಿಡಿ ಮಾವ. ನೋಡೋ ರಘು, ಪಾಪ ಹುಡುಗಿ ಕಣ್ಣೀರು ಹಾಕೊಂಡು ನಿನ್ನ ಹತ್ರ ಕ್ಷಮೆ ಕೇಳ್ತಿದ್ದಾಳೆ. ಅದ್ಲ ಕ್ಷಮಿಸ್ಬಿಡು. ಏನೋ ಆಗೋದಾಗೋಗ್ಬಿಟ್ಟಿದೆ. ಹೆಂಗೋ ನಾವು ಮನೇಲಿ ಒಂದು ರಿಸೆಪ್ಷನ್ ಥರ ಮಾಡೋಣ ಅಂತಿದೀವಲ್ಲ, ಹೆಂಗೋ ಊರ್ ಜನಕ್ಕೆಲ್ಲ ಹೆಂಗೋ ಗೊತ್ತಾಗೇ ಆಗುತ್ತೆ. ಬೇಡ ಬಿಡು, ಕ್ಷಮಿಸ್ಬಿಡು. ಅತ್ಲಾಗೆ ಹೋಗ್ಲಿ, ಹೆಣ್ಮಕ್ಳನ್ನ ಈ ಥರ ಗೋಳ ಇಕ್ಕಬಾರ್ದು ಕಣಪ್ಪ. ಕ್ಷಮಿಸ್ಬಿಡು. ಎದ್ದೋಳಮ್ಮ ಗಂಗಾ, ಎದ್ದೋ. ನಾನು ನಿನ್ನ ಕ್ಷಮಿಸಿದ್ದೀನಿ, ಎದ್ದೋಳಮ್ಮ. ನೋಡ್ರಿ, ಏನೋ ಆಗೋಗ್ಬಿಡುತ್ತೆ. ಆದರೆ ನಿನ್ನನ್ನು ಮಾತ್ರ ಕ್ಷಮಿಸಿರೋದು. ನನ್ನ ಮಗ ಬರಲಿ, ಅವನಿಗಿದೆ ಸರಿಯಾಗಿ. ಇದರಲ್ಲಿಂದ ಏನೂ ತಪ್ಪಿಲ್ಲ. ಎದ್ದೋಳಮ್ಮ, ಎದ್ದು. ಹೌದಾ ಮಾವ, ನಿನ್ನ ಕ್ಷಮಿಸ್ಬಿಟ್ರ? ನೀವು ಕ್ಷಮಿಸಿದೀನಿ ಅಂತ ನಂಗೆ ಗೊತ್ತಾಗ್ಬೇಕು ಅಂದ್ರೆ ನಾನು ತಂದಿರೋ ಕಾಫಿನ ನೀವು ಕುಡಿಬೇಕು. ಸರಿ ಕಣಮ್ಮ, ಆಯ್ತು, ಕುಡಿತೀನಿ. ಕೊಡು. ತಗೊಳ್ಳಿ ಮಾವ, ಹಾಗಾದ್ರೆ ಈ ಕಾಫಿ ಕುಡೀರಿ. ಅವಾಗ ನಾನು ನೀವು ಕ್ಷಮಿಸಿದಿನ ಅಂತ ತಿಳ್ಕೊಂತೀನಿ.
ಕಾಫಿ ತುಂಬಾ ಚೆನ್ನಾಗಿದೆ ಕಣಮ್ಮ ಗಂಗಾ. ಥ್ಯಾಂಕ್ ಯು ಮಾವ. ಆದ್ರೆ ಕಾಫಿನ ಇವತ್ತು ನಾನು ಮಾಡಿಲ್ಲ, ಅತ್ತೆ ಮಾಡಿರೋದು. ನಾಳೆ ನಾನೇ ಎದ್ದು ನಿಮ್ಗೆ ಬಿಸಿ ಬಿಸಿ ನನ್ನ ಕೈಯಾರೆ ಕಾಫಿ ಮಾಡ್ಕೊಡ್ತೀನಿ ಮಾವ. ಸರಿ ಕಣಮ್ಮ, ಆಯ್ತು. ಹೇಗ ಮಾಡಿ ನಿಮ್ಮ ಮಾವನ ಒಪ್ಪಿಸ್ಬಿಟ್ಟಿಲ್ಲ ಗಂಗಾ. ದಿಕ್ಕೆ ಕಡೆ ಗಿರ್ಜಾ, ನಾನು ನಿಂಗೆ ಹೇಳಿದ್ದು ಆ ಥರ ಏನೂ ಆಗಲ್ಲ, ಸುಮ್ಮನಿರು. ಇವತ್ತು ಗಂಗಾನೆ ಹೋಗಿ ಕಾಫಿ ಕೊಡ್ಲಿ ಅವಳು ಕೈಯಾರೆ ಅಂತ. ನೀನ್ ಬೇಡ ಬೇಡ ಅಂತಿದ್ದಿಲ್ಲ ನೋಡು. ಹೌದು ಅಕ್ಕ, ನಾನು ಎಲ್ಲಿ ನಿಮ್ಮ ಇದನ್ನ ತುಂಬಾನೇ ರೇಗಾಡ್ತಾರೋ ಎಲ್ಲಿ ಬೈತಾರೋ ಅಂತ ಬೇಡ ಬೇಡ ಅಂತ ಹೇಳಿದೆ. ಆದ್ರೆ ಗಂಗಾ ಇವತ್ತು ಕಾಫಿ ಕೊಟ್ಟಿದ್ದು ಒಳ್ಳೆಯದೇ ಆಯ್ತು. ಥ್ಯಾಂಕ್ ಯು ದೊಡ್ಡಮ್ಮ. ಇದೆಲ್ಲ ಸಾಧ್ಯವಾಗಿದ್ದು ನಿಮ್ಮಿಂದ. ನೀವು ನಮ್ಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂದ್ರೆ ಇವತ್ತು ಮಾವಂಗೆ ಒಪ್ಸಕ್ಕಾಗ್ತಿರ್ಲಿಲ್ಲ, ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್ ದೊಡ್ಡಮ್ಮ. ದೊಡ್ಡಮ್ಮ, ನನಗೆ ನಮ್ಮ ಮನೆಯವ್ರಿಗೆ, ನಮ್ಮ ರಾಜುಗೆ ನೀನು ಚೆನ್ನಾಗಿ ನೋಡ್ಕೊಂಡ್ರೆ ನಂಗೆ ಅಷ್ಟೇ ಸಾಕು ಕಣಮ್ಮ. ಥ್ಯಾಂಕ್ ಯು ಅಜ್ಜಿ, ನೀವು ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ನೋಡಮ್ಮ, ಮನೇಲಿ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಹಾಗೆ ಹೋಗಿ ಸುಮ್ಮನೆ ರೂಮಲ್ಲೇ ಕೂರೋದಲ್ಲ, ನೋಡ್ಕೊಂಡು ನಮ್ಮ ಗಿರ್ಜನ್ ಜೊತೆ ಮನೆ ಕೆಲಸ ಎಲ್ಲ ಮಾಡಬೇಕು. ನಮ್ಮ ಗಿರ್ಜಾ ನೋಡು ಎಷ್ಟು ಚೆನ್ನಾಗಿ ಮನೆ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ. ಆ ರೀತಿ ನೀನೆಲ್ಲ ನೋಡ್ಕೋಬೇಕು, ಗೊತ್ತಾಯ್ತಾ? ಸರಿ ಅಜ್ಜಿ, ಆಯ್ತು. ನಾನು ಅತ್ತೆ ಜೊತೆ ಇದ್ದು ಅತ್ತೆ ಜೊತೆ ಎಲ್ಲ ಕಲ್ಕೊಂತೀನಿ. ಕಣಮ್ಮ, ಸರಿ ಆಯ್ತು. ನೋಡಿದೆ ನೋಡೋದು ಆ ಹುಡುಗಿ ಎಷ್ಟು ಒಳ್ಳೆಯಳು ಅಂತ. ಈಗಲಾದ್ರೂ ಹೆಂಗ ಒಪ್ಕೊಂಡಿಲ್ಲ ನೀನು. ಆ ಹುಡುಗಿ ನೋಡಿದ್ರೇನೆ ಗೊತ್ತಾಗುತ್ತೆ ತುಂಬಾ ಒಳ್ಳೆ ಹುಡುಗಿ ಅಂತ. ನೋಡಕ್ಕೂ ನೋಡು ಎಷ್ಟು ಲಕ್ಷಣವಾಗಿದ್ದಾಳೆ. ನಾವೇ ಹೋಗಿ ಹುಡುಕ್ತಿದ್ರು ಇಂಥ ಸಂಬಂಧ ಸಿಕ್ತಿರ್ಲಿಲ್ಲ ನೋಡು. ಹೌದು ಕಣಮ್ಮ, ನೀನ್ ಹೇಳ್ತಿರೋದು ಸರಿನೇ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಹೇಳು. ಅಲ್ಲ ಕಣ್ಣಣ್ಣ, ನೀನು ಇಷ್ಟು ಬೇಗ ಗಂಗನ್ನ ಕ್ಷಮಿಸ್ಬಿಟ್ಯಾ? ಅಲ್ಲ, ಅವಳು ಅಷ್ಟೆಲ್ಲ ಮಾಡಿದಾಳೆ, ಹೇಳ್ದಳೆ ಕೇಳ್ದಳೆ, ಮದುವೆ ಆಗಿ ಬೇರೆ ಬಂದಿದ್ದಾಳೆ. ಆದ್ರೆ ನೀನು ಅದು ಹೆಂಗಣ ಕ್ಷಮಿಸ್ಬಿಟ್ಟ ಗಂಗನ್ನ? ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ, ಯಾವ ಕುಟುಂಬದಿಂದ ಬಂದಿದ್ದಾಳೆ ಅಂತ ಗೊತ್ತಿಲ್ಲ. ಅವಳು ಏನು ಅಂತ ಗೊತ್ತಿಲ್ದಲೆ ಬರೀ ಮುಖ ನೋಡಿ ನೀನು ಕ್ಷಮಿಸ್ಬಿಟ್ಟೆ ಅಂತ ಹೇಳ್ತೀಯಲ್ಲ ಅಣ್ಣ? ಅಲ್ಲ ಮಾವ, ಇತ್ತೀಚೆಗೆ ಟಿವಿಲೆಲ್ಲ ಎಷ್ಟಕ್ಕೊಂದು ಕೇಸ್ಗಳು ಬರ್ತವೆ, ನೀವು ನೋಡಿಲ್ವಾ? ವಾರ್ತೆಲೆಲ್ಲ ಏನೇನೆಲ್ಲ ತೋರಿಸ್ತಾರೆ. ಈ ಥರ ಮದುವೆ ಆಗಿ ಬಂದಿರೋರು ಅವ್ರ ಅಪ್ಪ ಅಮ್ಮ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ. ಅವರು ಏನಾದರೂ ನಮ್ಮ ರಾಜು ಮಾಮನ ಮೇಲೆ ಗಂಗನ ಮನೆ ಕಡೆಯವರು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅವಾಗ ಏನು ಮಾಡ್ತೀರ ಮಾವ? ನೀವು ಯಾಕೆ ಗಂಗನ್ನ ಇಷ್ಟು ಬೇಗ ಕ್ಷಮಿಸ್ಬಿಟ್ರಿ ಮಾವ? ಅಲ್ಲ ಕಣೆ, ಅವ್ನು ಈಗ ತಾನೇ ಕ್ಷಮಿಸಿದೀನಿ ಅಂತ ಹೇಳಿದ್ದಾನೆ, ಅಂಥದ್ರಲ್ಲಿ ನೀವಿಬ್ರು ಬಂದು ಮತ್ತೆ ಅವ್ನು ತಲೆ ಕೆಡಿಸ್ತಿದ್ದೀರಲ್ಲ. ಅಲ್ಲ ಕಣಜ್ಜಿ, ನಿಂಗೇನು ಗೊತ್ತೇಳು? ಟಿವಿಲಿ ವಾರ್ತೆಗಳಲ್ಲೆಲ್ಲ ಬರೋದು ನೀವೇ ನೋಡ್ತೀರಾ. ನಾವು ಡೈಲಿ ನೋಡ್ತಿರ್ತೀವಲ್ಲ, ಅದಕ್ಕೆ ಹೇಳಿದ್ದು. ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ, ಅವ್ರ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ. ಅಂಥದ್ರಲ್ಲಿ ಮುಂದಕ್ಕೆ ಏನಾದರೂ ನಮ್ಮ ಮಾವಂಗಾಗ್ಲಿ ಇಲ್ಲ ನಮ್ಮ ರಾಜ ಮಾವಂಗಾಗ್ಲಿ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಹೇಳ್ತಿದ್ದೀನಪ್ಪ. ಹೌದು ಕಣಣ್ಣ, ನಮ್ಮ ಮೊನ್ನೆ ಇನ್ನೂ ಒಂದು ನ್ಯೂಸ್ ನೋಡಿದೆ. ಹುಡುಗಿ ಇಬ್ಬರು ಇಷ್ಟ ಆಗಿ ಮದುವೆ ಆಗಿ ಬಂದಿದ್ದಾರೆ. ಆದರೆ ಹುಡುಗಿ ಕಡೆಯವರು ಬಿಡಲಿಲ್ಲ. ತಾಂಡೋಗಿ ಅವ್ರ ಮನೇಲಿ ಇಟ್ಕೊಂಡಾಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಇಡೀ ಕುಟುಂಬನ ತಾಂಡೋಗಿ ಜೈಲೊಳಗೆ ಹಾಕಿದಾರಂತೆ. ಜೈಲೊಳಗೆ ಹಾಕ್ದಲ್ಲೇ ಇರೋದಲ್ದಲೆ ಆ ಹುಡುಗಿನ ಮತ್ತೆ ವಾಪಸ್ಸು ಕರ್ಕೊಂಡು ಹೋದ್ರಂತೆ. ಪಾಪ ಆ ಹುಡುಗಿಯಿಂದ ಅವ್ರ ಮಾನ ಮರ್ಯಾದೆ ಎಲ್ಲ ಹೋಯ್ತಂತೆ. ನೀನು ನೋಡಿಲ್ವೇ ನನ್ನಣ್ಣ? ಅಲ್ಲ ಕಣೆ ಚಿಂದಿ, ಯಾರ್ದು ಮನೇಲಿ ಏನೋ ಆಯ್ತು ಅಂತ ಎಲ್ಲರ ಮನೇಲೂ ಏನು ಅದೇ ಆಗುತ್ತಾ? ನಮ್ಮ ರಾಜು ಗೊತ್ತಿದ್ದೆ ಮಾಡ್ಕೊಂಡ್ ಬಂದಿರೋದು. ಅವ್ನು ನನ್ನ ಹತ್ರ ಎಲ್ಲ ಹೇಳಿದ್ನ, ಈ ಥರ ಗಂಗಂಗೆ ಮಲ್ತಾಗಿ ಇರೋದು, ಈ ಥರ ತುಂಬ ಕಾಟ ಕೊಡ್ತಾರೆ, ಹಾಗಾಗಿ ಬಿಟ್ಟು ನಾನು ಗಂಗನ್ನ ಇಷ್ಟಪಡ್ತಿದ್ದೀನಿ, ಅವ್ರ ಮದುವೆನ ನಿಲ್ಲಿಸಿ ನಾನು ಕರ್ಕೊಂಬಂದಿದ್ದೀನಿ ಅಂತ ಹೇಳಿದ್ದ. ಆವಾಗಲೇ ಅವ್ರು ಏನೋ ಆಕ್ಷನ್ ತಗೊಳ್ಳಿಲ್ಲ. ಅಂಥದ್ರಲ್ಲಿ ಈಗ ಏನಾದರೂ ಮಾಡ್ತಾರೇನೆ? ಆ ಥರ ಏನೂ ಆಗಲ್ಲ, ಸುಮ್ಮನಿರು. ಅಪ್ಪ, ನಾನು ಹೇಳಿದ್ದೀನಿ, ಮುಂದಕ್ಕೆ ಅಣ್ಣಂಗೆ ಬಿಟ್ಟಿದ್ದು. ಅಮ್ಮ, ನೋಡ್ದೇನಮ್ಮ ಇವರೆಲ್ಲರೂ ಹೆಂಗಿದ್ದಾರೆ ಅಂತ. ಒಬ್ಬೊಬ್ರೇ ಗಂಗಾ ವಾಲಿಸ್ಕೊಂತಿದ್ದಾಳಲ್ಲಮ್ಮ ಎಲ್ಲಾರ್ಗು. ಮೊನ್ನೆ ನೋಡಿದ್ರೆ ನನ್ನ ದೊಡ್ಡತ್ತೆ ಶಾಸ್ತ್ರ ಎಲ್ಲ ಮಾಡಿ ಮನೆ ಒಳಗೆ ಕರ್ಕೊಂಡು ಅವಳನ್ನ ಮಾತಾಡ್ಸಿದ್ರು. ಆಮೇಲೆ ಹಂಗು ಹಿಂಗು ಅಜ್ಜಿನೂ ಹಂಗೆ ಹಿಂಗೆ ಅಂತ ಹೇಳಿ ನಮ್ಮನ್ನೇ ಬೈದು ಅಜ್ಜಿನೂ ಮಾತಾಡ್ಸ್ತು. ಈಗ ನೋಡಿದ್ರೆ ಮಾವ ಒಪ್ಕೊಳ್ಳಲ್ಲ. ಮಾವ ಗಂಗನ ಮೇಲೆ ಸಿಟ್ಟಾಗಿದ್ದಾರೆ. ಮಾವ ಮಾತ್ರ ಯಾವಾಗಲೂ ಒಪ್ಕೊಳ್ಳಲ್ಲ ಈ ಸಂಬಂಧನ ಅಂತ ತಿಳ್ಕೊಂಡಿದ್ರೆ ಇವತ್ತು ಮಾವನ ಮೈಂಡು ವಾಶ್ ಮಾಡಿದಾಳಲ್ಲಮ್ಮ. ನೋಡಮ್ಮ, ಈ ಥರ ಎಲ್ಲ ಮಾಡ್ತಿದ್ರೆ ನನಗೆ ಯಾಕೋ ನಾನು ರಾಜು ಮಾವನ ಜೊತೆ ಮದುವೆ ಆಗೋದು ಕನಸಾಗೆ ಉಳಿದ್ಬಿಡುತ್ತೆ ಅನ್ನಿಸ್ತಿದೆ ಕಣಮ್ಮ. ಆ ಥರ ಏನೂ ಆಗಲ್ಲ, ಸುಮ್ಮನಿರೆ. ನೀನು ಏನೇನೋ ಯೋಚನೆ ಮಾಡ್ಕೊಂಡು ನನ್ನನ್ನು ಎದುರಿಸ್ತೀಯ ನೋಡು. ಆ ಥರ ಏನೂ ಆಗಲ್ಲ, ಸುಮ್ಮನಿರು. ಏನಾದರೂ ಒಂದು ಮಾಡಿ ಈ ಹುಡುಗಿನ ಮನೆಯಿಂದ ಆಚೆ ಆಗ್ಬೇಕಷ್ಟೇ. ಏನ್ರಿ ನಿಮ್ದು ಗುಸ್ಗುಸ ಪಿಸ್ಪಿಸ ಅಂತ? ಬರ್ರಿ ಹೋಗಿ ಏನಾದರೂ ಮನೇಲಿ ಕ್ಯಾಮೆ ಇದ್ರೆ ಮಾಡ್ಕೋಗ್ರಿ. ಅದನ್ನ ಬಿಟ್ಟು ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಏನೇನೋ ಮಾತಾಡ್ತಿದ್ದಾರೆ. ನಡೀರಿ, ಏನಾದರೂ ಕ್ಯಾಮೆ ಇದ್ರೆ ಮಾಡೋಗ್ರಿ. ನಾನೇ ಕಮ ಮಾಡಬೇಕು? ನಾನು ಎಂಥದ್ದು ಮಾಡಲ್ಲ ಹೇಳು. ಮನೇಲಿ ಕೆಲ್ಸದವಳು ಇದ್ದಾಳಲ್ಲ, ಮಾಡ್ತಾಳೆ ತಗೋ. ಇಲ್ಲಾಂದ್ರೆ ಈಗ ನಿನ್ನ ಮೊಮ್ಮಗ ಮದುವೆ ಮಾಡ್ಕೊಂಡ್ ಬಂದಿದ್ದಾನಲ್ಲ ಗಂಗಾ, ಅವಳಿಗೆ ಹೇಳಿ ಎಲ್ಲ ಮಾಡ್ಸೋಗು. ನಾನು ಯಾಕೆ ಮಾಡಲಿ? ಬಾರೇ ನಾವು ಇಲ್ಲಿಂದ ಹೋಗೋಣ ಸೊಮ್ಮೆ. ಅಲ್ಲ, ನಾನು ಹೊಟ್ಟೆಲ್ಲ ಅದು ಹೆಂಗೆ ಉಡ್ಬಿಟ್ಲಪ್ಪ ಇವಳು. ಹೇಳಿದ್ವಂದು ಕೆಲಸ ಮಾಡಲ್ಲ, ಏನಿಲ್ಲ. ಅದು ಬೇರೆ ಊರ ಸುದ್ದಿ ಎಲ್ಲ ಮಾತಾಡಕ್ಕೆ ಹೋಗ್ತಾಳೆ. ಇವಳಿಗೆ ಯಾರು ಚೆನ್ನಾಗಿರ್ಬಾರ್ದು. ಇವಳಂಗೆ ಇರ್ಬೇಕೆಲ್ಲ ಅನ್ಕೊಳ್ತಾಳೆ. ಅಂತ ಬುದ್ಧಿ ಇವಳ್ದು. ಹಾಯ್ ಡಾರ್ಲಿಂಗ್, ಏನು ಮಾಡ್ತಿದ್ಯಾ? ಕಾಫಿ ಆಯ್ತಾ? ನಿಂದು ಯೋಗ ಎಲ್ಲ ಆಯ್ತಾ? ಓಹೋ, ನಮ್ಮ ಅಮ್ಮಗಂಗೆ ಈಗ ಗೆಪ್ತಿಗೆ ಬಂತ. ಮದುವೆ ಆಗ್ಬೇಕಾರೆ ಈ ಅಜ್ಜಿಗೆ ಏನು ಹೇಳೋದು, ಅಪ್ಪ ಅಮ್ಮಂಗೆ ಏನು ಹೇಳೋದು ಅಂತ ಅವಾಗ ನೆನಪನ ಬರ್ಲಿಲ್ವ ನಾವು? ಈಗ ಬಂದ್ಬಿಟ್ಟಿದ್ದಾನೆ. ಅಜ್ಜಿ ಹೆಂಗಿದ್ದೀರಾ, ಯೋಗ ಆಯ್ತಾ, ಹಂಗೆ ಹಿಂಗೆ ಅಂತ.
ಅಲ್ಲ ಕಣ ಮದ್ವೆ ಆಗೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕಿತ್ತಾನೆ. ಅಲ್ಲ ಆಗೋದಾದ ಮದ್ವೆನ ನಮ್ಗೊಂದ್ ಮಾತು ಹೇಳಿ ಮನೇಲಿ ಒಪ್ಸಿ ಮದ್ವೆ ಆಗ್ಬೋದಿತ್ತು. ಯಾರಾದ್ರೂ ನೀನ್ ಕೇಳ್ತಿದ್ರೆ ಇಲ್ಲ ಅಂತ ಹೇಳ್ತಿದ್ರೇನ ಅದನ್ನ ಬಿಟ್ಟು ಹೇಳ್ದಲ್ಲ ಕೇಳ್ದಲ್ಲ ಮದ್ವೆ ಆಗ್ ಬೇರೆ ಬಂದಿದ್ದಾರೆ. ನೀನ್ ಮಾತಾಡ್ಸ್ಬೇಡ, ಹೋಗಪ್ಪ ಹೋಗು. ಈ ಅಜ್ಜಿನೂ ಇಲ್ಲ ಯಾರು ಇಲ್ಲ ಅಂತ ಹೇಳಿ ತಿಳ್ಕೊ. ಸುಮ್ಮನಿರು ಡಾರ್ಲಿಂಗ್, ನೀನೇ ಈ ಥರ ಎಲ್ಲ ಬೇಜಾರಾದರೆ ಹೇಗೆ ಹೇಳು? ಹಾಂ, ಅಲ್ಲ ನಾನು ಈ ಥರ ಮದುವೆ ಸಡನ್ ಆಗಾಗ ಬಂದಿದ್ದು, ಆವಾಗ ನಮ್ಮ ಪರಿಸ್ಥಿತಿ ಆಗಿತ್ತು. ಹೇಳಕ್ಕೂ ಆಗಲಿಲ್ಲ, ಬಿಡಕ್ಕೂ ಆಗಲಿಲ್ಲ, ಗೊತ್ತಾ? ಅದೇನಾದ್ರೂ ಆಗಿಲ್ಲ ಕಣ, ನೀನ್ ಮನೆಗೆ ಮಾತಾಡ್ಸ್ಬೇಡ ಅಷ್ಟೇ. ಸಾರಿ ಅಜ್ಜಿ, ನನಗೆ ಕ್ಷಮಿಸ್ಬಿಡು. ನಾನು ಇದನ್ನೆಲ್ಲ ಬೇಕು ಬೇಕು ಅಂತ ಮಾಡಲಿಲ್ಲ, ಗೊತ್ತಾ? ಆಗಿದ್ದ ಪರಿಸ್ಥಿತಿಲಿ ನಂಗೆ ಇದೆಲ್ಲ ಮಾಡಲೇಬೇಕಾಯ್ತು. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ನನ್ನನ್ನು ನಮ್ಮ ಮನೇಲಿ ಇಷ್ಟೆಲ್ಲ ಪ್ರೀತಿ ಮಾಡ್ತಾರೆ, ನನ್ನ ಪ್ರೀತಿನ ಒಪ್ಕೊಳ್ಳಲ್ವಾ ಅಂತ ತಿಳ್ಕೊಂಡಿದ್ದೆ. ನನಗೆ ಕ್ಷಮಿಸ್ಬಿಡು ಅಜ್ಜಿ, ಪ್ಲೀಸ್ ಪ್ಲೀಸ್ ಅಜ್ಜಿ. ಹ್ಞೂ ಸರಿ ಆಯ್ತು, ಹೋಗು, ಕ್ಷಮಿಸಿದೀನಿ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್.